ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಂಗಳೂರಿಂದ ಡೇ 2 ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿಗೆ ಬೆಳಗ್ಗೆ ಚಪಾತಿ ಮತ್ತು ಪನ್ನೀರ್ ಕರಿ ಮಾಡಿದ್ಲು ಶಿಲ್ಪ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಫಸ್ಟ್ ಟೈಮ್ ನಾನು ಅವಳು ಮಾಡಿದ ಪಾಲಕ್ ಪನ್ನೀರು ಮತ್ತು ಚಪಾತಿ ತಿಂದಿದ್ದು. ಬೇರೆ ಎಲ್ಲ ಮಾಡಿದ್ದಾಳೆ, ಬಟ್ ವೆರೈಟೀಸ್ ಏನಾದರೂ ಮಾಡಿದಾಗ ಖುಷಿ ಆಗುತ್ತೆ. ಚೆನ್ನಾಗಿ ಕಲ್ತಿದ್ದಾಳೆ, ಅಡುಗೆ ಎಲ್ಲ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು ಬೀಚ್ ಹತ್ರ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಇವಾಗ ತಿಂಡಿ ತಿಂತಾಯಿದ್ವಿ. ಬಟ್ ಅಷ್ಟರಲ್ಲಿ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಕ್ಕ, ಅಡುಗೆ ಮಾಡ್ತಾಯಿರ್ತೀನಿ ಅಂತ ಹೇಳಿದ್ಲು ಶಿಲ್ಪ. ಇಲ್ಲ ಬೇಡ, ಒಟ್ಟಿಗೆ ಮುಗಿಸ್ಕೊಂಡು ಹೋಗೋಣ, ಊಟನೂ ಬೇಕಾದರೆ ನೀನು ಜೊತೇಲಿ ಹೋಗೋಣ ಅಂದ್ಬಿಟ್ಟು ಇವಾಗ ಒಬ್ಬಟ್ಟು ರೆಡಿ ಮಾಡಿದ್ಲು ಮಧ್ಯಾಹ್ನ ಊಟಕ್ಕೆ. ಒಬ್ಬಟ್ಟು ತಟ್ತಾ ಇದ್ಲು, ನಾನು ಬೇಯಿಸ್ತಾ ಇದ್ದೆ. ಇಬ್ಬರು ಬೇಗ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ, ಊಟ ಮಾಡ್ಕೊಂಡು ಬೇಗ ಹೋಗೋಣ ಅಂದ್ಬಿಟ್ಟು. ಮಳೆ ಕೂಡ ಅವಾಗವಾಗ ಬರ್ತಾನೆ ಇರ್ತಿತ್ತು. ಅಯ್ಯೋ, ಯಾವಾಗ ಮಳೆ ಬರುತ್ತೋ ಅಂತಲೂ ಗೊತ್ತಾಗಲ್ಲ. 5 ನಿಮಿಷ ಮಳೆ ಬರುತ್ತೆ, 5 ನಿಮಿಷ ಬಿಸಿಲು ಬರುತ್ತೆ. ಕೂಲಾಗಿರುತ್ತೆ ಬಟ್ ಯಾವಾಗ್ಲೂ. ಆದ್ರೂ ಸೆಕೆ ತುಂಬ ಆಗ್ತಿರುತ್ತೆ. ಮಂಗಳೂರಲ್ಲೆಲ್ಲ ಹಾಗೆ ಅಂತ ಹೇಳ್ತಾಯಿದ್ರು. ಪಾಯಸ ಮತ್ತು ಹೆಸ್ರುಬೇಳೆ, ತರಕಾರಿ ಪಲ್ಯ, ಆಮೇಲೆ ಜಾಮೂನು ಇಷ್ಟು ಮಾಡಿದ್ಲು. ಅದಾದಮೇಲೆ ಒಬ್ಬಟ್ಟು ತಟ್ಕೊತಾ ಇದ್ವಿ, ಊಟ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು. ಎಲ್ಲ ಊಟ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮನೆಯವರು ಹೇಳ್ತಾಯಿದ್ರು, ನೋಡು ಎಲ್ಲ ಕಲ್ತ್ಕೊಂಡು ಹೆಂಗೆ ಮಾಡ್ತಾಯಿದ್ದಾಳೆ, ಎಲ್ಲ ಕಲ್ತಿದ್ದಾಳೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡೋದು ಅಂದ್ಬಿಟ್ಟು. ನಮ್ಮನೆಯವ್ರಿಗೆ ಹೆಸ್ರುಬೇಳೆ ಎಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹೆಸ್ರುಬೇಳೆನೂ ಮಾಡಿದ್ಲು ಶಿಲ್ಪ. ಕಾಮನ್ನಾಗಿ ಒಬ್ಬಟ್ಟು ಊಟಕ್ಕೆ ಪಲ್ಯ, ಹೆಸ್ರುಬೇಳೆ ಇದೆಲ್ಲ ಇದ್ರೇ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ನೋಡ್ತಿರ್ಬೋದು, ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ರು. ಆದರೆ ಇವಾಗ ಜಾಮೂನ್ ನಾನು ತಿನ್ನಿಸ್ತೀನಿ ಮಗನೇ, ಬಟ್ಟೆ ಗಲೀಜಾಗುತ್ತೆ ಅಂದರೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಹೆಂಗಾದರೂ ತಿನ್ನಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ದಕ್ಷಿತು ಕೂಡ ಹಠ ಮಾಡ್ತಾಯಿದ್ದಾನೆ, ನಾನೇ ತಿಂತೀನಿ ಅಪ್ಪ ಜಾಮೂನು ಅಂದ್ಬಿಟ್ಟು. ಶಿಲ್ಪ ಜಾಮೂನ್ ಮಾಡಿರೋದೇ ಧನ್ವಿತ್ ದಕ್ಷಿತ್ಗೋಸ್ಕರ. ಸರಿ ಆಯಿತು ಬಿಡಿ, ಹೆಂಗಾದರೂ ತಿನ್ನಲಿ, ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಕೆಳಗೆ ಕುತ್ಕೊ ಮಗನೇ ತಿನ್ನು ಅಂತ ಹೇಳ್ತಾ ಇದ್ರೆ, ನಾನೇ ತಿಂತೀನಿ ಅಮ್ಮ, ನೀನು ತಿನ್ನಿಸ್ಬೇಡ ಅಂತ ಇದ್ದ. ಸರಿ ಆಯಿತು ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಹೊರಟ್ವಿ. ಶಿಲ್ಪನೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಿದ್ವಿ. ಅವಳು ಅಡುಗೆ ಮಾಡ್ತೀನಿ ಅಂತ ಒಬ್ಬಟ್ಟು ಮಾಡ್ಕೊಂಡು ನಿಂತ್ಕೊಂಡ್ಲಲ್ಲ. ಸರಿ ಆಯಿತು ಬಿಡು, ಹೆಂಗೋ ಅವಳು ಆಸೆ ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬೀಚ್ ಹತ್ರ ಬಂದ್ವಿ. ತುಂಬ ನಿಯರನ್ನೇ ಅವ್ರ ಮನೆ ಹತ್ರದಿಂದ ಬೀಚ್ಗೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನನ್ನ ಮಕ್ಕಳು ಆಲ್ರೆಡಿ ಆಟ ಸಾಮಾನೆಲ್ಲ ಹಿಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ನಿನ್ನೆ ಶೃಂಗೇರಿಗೆ ಹೋಗಿದ್ವಲ್ಲ, ಆವಾಗ ಮಕ್ಕಳನ್ನ ಬೀಚಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟೆ ಸ್ವಲ್ಪ ಆಟ ಸಾಮಾನೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಇವಾಗ ನೋಡ್ತಿರ್ಬೋದು, ಅವ್ರು ಸ್ಪೆಕ್ಸನ್ನೇ ರಿಮೂವ್ ಮಾಡ್ತಿಲ್ಲ, ಸ್ಪೆಕ್ಸ್ ಹಾಕ್ಕೊಂಡು ಆಟ ಸಾಮಾನು ಇಬ್ಬರು ಕೈಲಿ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಲಾಸ್ಟ್ ಟೈಮ್ ಬೀಚ್ ಕರ್ಕೊಂಡೋದಾಗ ಫುಲ್ ಎದ್ರುಕೊತಾ ಇದ್ರು, ನೀರು ಹತ್ರನೇ ಕರ್ಕೊಂಡೋದ್ರೆ ಎದ್ರುಕೊಳ್ಳೋರು, ನಾವು ಜೊತೇಲಿ ಎತ್ಕೊಂಡೋದ್ರು ಎದ್ರುಕೊತಾ. ಈ ಸಲ ಅಂತೂ ಸಖತ್ ಎಂಜಾಯ್ ಮಾಡಿದ್ರು ಧನ್ವಿತ್ ದಕ್ಷಿತ್ ಇಬ್ಬರೂ. ಹೇಗಿರುತ್ತೆ ಅವ್ರದ್ದು ಎಕ್ಸೈಟ್ಮೆಂಟು ಅಂತ ನೋಡೋಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊತಾ ಇದ್ದ ನೀರ ಹತ್ರ ಹೋಗ್ತಿದ್ದಂಗೆ, ಜಿಯಾ ಅಮ್ಮ ಅಂದ್ಬಿಟ್ಟು. ತುಂಬ ಖುಷಿಪಟ್ಟರು ಇಬ್ಬರೂ. ಸಖತ್ತು ಎಂಜಾಯ್ ಮಾಡ್ಕೊಂಡು ನಮ್ಮ ಜೊತೆ ಎಲ್ಲ ಆಟ ಆಡ್ಕೊಂಡು ಸಖತ್ತು ಖುಷಿಯಿಂದ ಇದ್ದರು. ನನಗಂತೂ ತುಂಬ ಖುಷಿ ಆಯ್ತು ಅದನ್ನು ನೋಡಿ. ನೆಕ್ಸ್ಟ್ ಟೈಮ್ ಹೋದಾಗ್ಲೂ ಆಟ ಆಡ್ಸ್ಕೊಂಬರ್ಬೋದಲ್ಲ, ಇವಾಗ ಸ್ವಲ್ಪ ಅವ್ರಿಗೆ ಕನ್ವಿನೆಂಟ್ ಆಯಿತು, ಇಷ್ಟ ಆಯಿತು ಅವ್ರನ್ನ ಕರ್ಕೊಂಡೋಗಿದ್ದೆ ಆ್ಯಕ್ಚುಲಿ. ಇವಾಗ ಅವರು ಆಟ ಆಡಬೇಕು ಅಮ್ಮ ಅಂತ ಕೆಳಗೆ ಸುರಿತಾಯಿದ್ರು. ಫುಲ್ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಎಲ್ಲ ತೂರ್ಕೊಂಡು ಹೋಗ್ಬಿಡುತ್ತೆ ಪ್ಲಾಸ್ಟಿಕ್ಕು ಅಂದ್ಬಿಟ್ಟು 5 ನಿಮಿಷ ಮಗನೆ ಫೋಟೋ ವೀಡಿಯೋ ಎಲ್ಲ ತಕ್ಕೊಳ್ಳೋಣ, ಆಮೇಲೆ ಆಟ ಆಡಿಸ್ತೀನಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತಾಯಿದ್ದೆ. ಇವಾಗ ಅವ್ರನ್ನ ಆಟ ಆಡೋಕೆ ಕೂರಿಸ್ಬಿಟ್ರೆ ಮತ್ತೆ ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಿಲ್ಲ. ಎಷ್ಟು 1/4 ಗಂಟೆ ಅರ್ಧ ಗಂಟೆ ಬರೀ ಅವ್ರನ್ನ ಕನ್ವಿನ್ಸ್ ಮಾಡೋದೇ ಆಯಿತು. ಆಟ ಆಡಿಬಿಟ್ಟು ಆಮೇಲೆ ಹೋಗೋಣ ಮಗನೆ, ಇವಾಗ ಫಸ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು. ಫುಲ್ಲು ಗಾಳಿ ಬೀಸ್ತಿತ್ತಲ್ಲ, ಸ್ವಲ್ಪ ಹೇರೆಲ್ಲ ಆ ಕಡೆ ಈ ಕಡೆ ಆಗ್ತಿತ್ತು ಅವ್ರ ಡ್ರೆಸ್ ಎಲ್ಲ. ಇಬ್ಬರೂ ಇವಾಗ ಹೆಂಗೋ ಕನ್ವಿನ್ಸ್ ಮಾಡಿ ನಾನು ಶಿಲ್ಪ ಕರ್ಕೊಬಂದು ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಈ ಥರ ಎಲ್ಲ ಬೀಚ್ ಹತ್ರ ಎಲ್ಲ ಹೋದಾಗ ಫ್ಯಾಮಿಲಿ ಫೋಟೋಸು, ಮಕ್ಕಳದು ನಮ್ಮದು ಫೋಟೋ ತೆಕ್ಕೊಳ್ಳೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತಲ್ವ, ಏನಾದರೂ ಬೇಕಾಗುತ್ತೆ ಫ್ಯೂಚರ್ಗೆ, ಅವ್ರಿಗೆ ತೋರಿಸ್ಬೋದು, ನೋಡಿ ಮಕ್ಕಳ ನಾವು ಹಿಂಗೆಲ್ಲ ಕರ್ಕೊಂಡೋಗಿದ್ವಿ, ಆಟ ಆಡಿಸಿದ್ವಿ ಅಂತ ಎಲ್ಲ. ಮತ್ತು ಉಯ್ಯಾಲೆ ಎಲ್ಲ ಇತ್ತು.
ತುಂಬ ಚೆನ್ನಾಗಿ ಆಟ ಆಡಿಸಿದ್ವಿ ಅವ್ರನ್ನಂತೂ. ಇವಾಗ ನಮ್ಮ ಮನೆಯವ್ರು ಕನ್ವಿನ್ಸ್ ಮಾಡ್ತಾಯಿದ್ದಾರೆ, ನಾನು ಮಾಡಿದ್ದಾಯಿತು, ಶಿಲ್ಪ ಮಾಡಿದ್ದಾಯಿತು, ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ನೀರಲ್ಲಿ ಆಟ ಆಡಬೇಕು ಅಂತ. ಅಪ್ಪ ಅಷ್ಟೊಂದು ಧೈರ್ಯ ಇಲ್ಲ ನಮಗೂ ನೀರಲ್ಲಿ ಆಟ ಆಡಿಸೋ ಅಷ್ಟು. ಸ್ವಲ್ಪ ಬೀಚ್ ದಡದ ಹತ್ರ ಕುತ್ಕೊಂಡು ಆಟ ಆಡಿಸಿದ್ವಿ. ಹೆಂಗೋ ಫೈನಲಿ ಅವರಿಬ್ಬರನ್ನ ಕರ್ಕೊಬಂದು ನಿಲ್ಲಿಸ್ಕೊಂಡು ಸ್ವಲ್ಪ ಫೋಟೋ ಸ್ವಲ್ಪ ವೀಡಿಯೋ ತಗೊಂಡ್ವಿ. ನೋಡ್ತಿರ್ಬೋದು ಹೆಂಗೆ ನಿಂತಿದ್ದಾರೆ ಅಂದ್ಬಿಟ್ಟು ಇಬ್ಬರೂ. ಅವ್ರ ಅಪ್ಪ ಹೇಳಿದ ಮತ್ತು ಸ್ವಲ್ಪ ಕೇಳ್ತಾಯಿದ್ರು, ಐಸ್ ಕ್ರೀಮ್ ಕೊಡಿಸ್ತೀನಿ, ಜೆಮ್ಸ್ ಕೊಡಿಸ್ತೀನಿ ಅಂದರೆ. ಇನ್ನೇನು ಮಾಡೋದು, ಏನಾದರೂ ಒಂದು ಕನ್ವಿನ್ಸ್ ಮಾಡಬೇಕಲ್ಲ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ಇವಾಗ ಅವ್ರ ಅಪ್ಪ ಮಕ್ಕಳು ತೆಗೆಸ್ಕೊತಾ ಇದ್ದಾರೆ. ಶಿಲ್ಪ ಫೋಟೋ ಎಲ್ಲ ತೆಕ್ಕೊಟ್ಲು. ಪಾಪ ಅವಳು ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ ಲಾಗ್ ಎಲ್ಲ ಮಾಡಲಿಕ್ಕೆ. ನೋಡ್ತಿರ್ಬೋದು ಬೀಚ್ನ ಎಷ್ಟು ಚೆನ್ನಾಗಿದೆ, ಅಲೆಗಳು ಶಬ್ದ ಎಲ್ಲ. ಆದರೆ ಸ್ವಲ್ಪ ನೊರೆ ಥರ ಎಲ್ಲ ಬರ್ತಾಯಿತ್ತು ಬೀಚಿಂದ, ಉಪ್ಪಿಂದು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ಲು ಶಿಲ್ಪ. ಮಕ್ಕಳಿಗೆ ಇವಾಗ ಫೈನಲಿ ಆಟ ಆಡೋಕ್ಕೆ ಬಿಟ್ಟಿದ್ವಿ. ಕೆಳಗಡೆ ಮಣ್ಣಲ್ಲಿ ಈ ಥರ ಎಲ್ಲ ಆಟ ಆಡಬೇಕು ಅಂದ್ಬಿಟ್ಟು, ಸ್ವಲ್ಪ ಮಣ್ಣಲ್ಲೆಲ್ಲ ಆಟ ಆಡಿಸಿದ್ರೆ ಅವ್ರಿಗೂ ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂದರೆ ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಗ್ತಿತ್ತು, ನನಗೂ ನಮ್ಮ ಮನೆಯವ್ರಿಗೂ. ಫಸ್ಟ್ ಟೈಮ್ ಈ ಥರ ನಮಗೂ ಒಂದು ಎಕ್ಸ್ಪೀರಿಯೆನ್ಸು, ಬೀಚ್ ಹತ್ರ ಕರ್ಕೊಂಡೋಗಿ ಮಕ್ಕಳನ್ನ ಈ ಥರ ಎಲ್ಲ ಆಟ ಆಡಿಸೋದು. ನನ್ನ ಮಗ ಅಂತೂ ಕೆಳಗೆ ಕುತ್ಕೊತಿಲ್ಲ, ಕಾಲು ನೋವಾಗ್ತಿದೆ ಅವರಿಗೆ, ಮಣ್ಣಾಗುತ್ತೆ ಅಂದ್ಬಿಟ್ಟು ಕೆಳಗೆ ಕೂರ್ತಾನೆ ಇಲ್ಲ. ಪರವಾಗಿಲ್ಲ ಮಗನೇ ಕುತ್ಕೋ, ನಾನು ಬೇರೆ ಬಟ್ಟೆ ಹಾಕ್ಕೊಡ್ತೀನಿ ನಿನಗೆ, ಆರಾಮಾಗಿ ಕುತ್ಕೊಂಡು ಆಟ ಆಡಿ ಅಂದ್ಬಿಟ್ಟು ಇಬ್ಬರೂ ಇವಾಗ ಮಣ್ಣೆಲ್ಲ ತುಂಬ್ಕೊಂಡು ಆಟ ಆಡ್ತಾಯಿದ್ದಾರೆ. ಅಲ್ಲೊಂದು ಡಾಗ್ ಇದೆ ನೋಡಿ, ಅದನ್ನು ನನ್ನ ಮಗ ಓಡಿಸ್ಬೇಕು ಇವಾಗ ಏನಾದರೂ ಮಾಡಿ. ಅಲ್ಲಿರೋದಕ್ಕೆ ಅವನಿಗೆ ಇಷ್ಟ ಆಗ್ತಿಲ್ಲ. ಬಟ್ ಇರಲಿ ಬಿಡು ಮಗನೇ, ಅದನ್ನು ಸುಮ್ಮನೆ ಕೂತಿದೆ ಅಲ್ವಾ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಇವಾಗ ಧನ್ವಿತ್ ಅವರು ಕಾಫಿ ಮಾಡಿಕೊಟ್ಟಿದ್ದಾರೆ. ಅಪ್ಪ ಕೆಳಗೆ ಬಿದ್ದೋಯ್ತು, ಅಪ್ಪ ಕೊಡು ನಾನು ಕೊಡ್ತೀನಿ ಅಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಅಂದರೆ, ಕಾಫಿ ಮಾಡಿಕೊಡ್ತೀನಿ ಅಮ್ಮ, ಜ್ಯೂಸ್ ಕುಡಿ ಅಮ್ಮ ಅಂದ್ಬಿಟ್ಟು. ಹಂಗಲ್ಲ ಮಗನೇ, ಹಿಂಗೆಲ್ಲ ತೊಗೊಂಡು ಆಟ ಆಡಿ ಅಂದ್ಬಿಟ್ಟು ಮಣ್ಣೆಲ್ಲ ತುಂಬಿಕೊಡ್ತಾ ಇದೆ. ಅವರಿಗೂ ವಸ್ತು ಸಖತ್ ಎಂಜಾಯ್ ಮಾಡಿದ್ರು. ಲಾಸ್ಟ್ ಟೈಮ್ಗಿಂತ ಲಾಸ್ಟು 1 ಇಯರ್ 6 ಮಂತ್ ಬ್ಯಾಕ್ ಏನೋ ಹೋಗಿದ್ವಿ. ಆವಾಗ ಇಷ್ಟು ಭಯ ಪಡ್ತಾಯಿದ್ರು, ಇಷ್ಟೊಂದೆಲ್ಲ ಆಟ ಆಡಲಿಲ್ಲ. ಆ ಅಲೆ ಶಬ್ದಕ್ಕೇ ಅವರು ಸಖತ್ ಭಯ ಪಡ್ತಾಯಿದ್ರು, ಕೆಳಗೆ ಇಳಿಲಿಲ್ಲ. ನಾನು ನಮ್ಮ ಮನೆಯವ್ರು ಇಬ್ಬರೂ ಎತ್ಕೊಂಡೇ ಇದ್ವಿ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ, ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಅಲ್ಲೆಲ್ಲ ಹೋಗಬಾರ್ದು ಮಗನೇ, ಇಲ್ಲೇ ಕುತ್ಕೊಂಡು ಆಟ ಆಡಬೇಕು, ನಾನು ಇಲ್ಲೇ ಇರ್ತೀನಿ, ಅಪ್ಪ ಇಲ್ಲೇ ಇರುತ್ತೆ, ನೀರ ಹತ್ರ ಎಲ್ಲ ಹೋಗಬಾರ್ದು ಅಂತ ಎಲ್ಲ ಹೇಳಿದ್ಕೆ ಸರಿ ಅಮ್ಮ ಆಯಿತು ನಾನು ಇಲ್ಲೇ ಆಟ ಆಡ್ತೀನಿ ಅಂದ್ಬಿಟ್ಟು ಇಬ್ಬರು ಆಟ ಆಡ್ಕೊತಾ ಇದ್ರು. ಲೈಫಲ್ಲಿ ಯಾವಾಗಲೂ ನಾವು ಬ್ಯುಸಿನೇ ಇರ್ತೀವಿ, ನಾನ್ ಸ್ಟಾಪ್ ವರ್ಕ್ ಅಂತಲೇ ಹೇಳ್ಬೋದು ಲೈಫ್ ಅಂದಮೇಲೆ. ಬಟ್ ಈ ಥರ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಮಕ್ಕಳನ್ನ ಈ ಥರ ಎಲ್ಲ ಬೀಚ್ ಹತ್ರ ಕರ್ಕೊಂಡೋಗಿ ಅವ್ರನ್ನ ಆಟ ಆಡಿಸಿ ಅವ್ರಿಗೆ ಖುಷಿ ಪಡಿಸೋದಿದೆಯಲ್ಲ, ಅದು ಎಷ್ಟು 1000 ಪಟ್ಟು ನಮಗೆ ಏನು ಕೊಟ್ಟರು ಆ ಖುಷಿ ನಮಗೆ ಸಿಗಲ್ಲ. ಇದೊಂದು ನಾನು ಯಾವಾಗಲೂ ಎಂಜಾಯ್ ಮಾಡ್ತಿರ್ತೀನಿ ಮಕ್ಕಳ ಜೊತೆ. ಕೆಲವ್ರು ಅಂದ್ಕೊತಾರೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಲ್ವಾ, ಇಬ್ಬರನ್ನ ಹೆಂಗೆ ಮೇಂಟೈನ್ ಮಾಡ್ತೀಯಾ ಅಂತ ಎಲ್ಲ. ಕಷ್ಟ ಆಗುತ್ತೆ, ಯಾಕೆ ಕಷ್ಟ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಯಾವಾಗ್ಲೂ ಎನರ್ಜೆಟಿಕ್ ಆಗಿರೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಮಕ್ಕಳು ತುಂಬ ಹಿಂಸೆ ಇರುತ್ತೆ, ಮಕ್ಕಳು ನೋಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಸುಲಭದ ಕೆಲಸ ಅಲ್ಲವೇ ಅಲ್ಲ. ನಿನ್ನ ಮಕ್ಕಳು ಸವಾಸನೇ ಬೇಡಪ್ಪ, ಹೆಂಗಾದ್ರೂ ನೋಡ್ಕೊಳ್ಳಿ ಅಂತ ಅನ್ನೋದು ಉಂಟು ಕೆಲವರು. ಬಟ್ ಎತ್ತಿರೋರಿಗೆ ಏನೋ ಹೇಳ್ತಾರಲ್ಲ, ಹಂಗೆ ನಮ್ಮ ಮಕ್ಕಳು ನಮಗೆ ಮೆಚ್ಚೋ. ಅವರೆಷ್ಟೇ ನಮಗೆ ಕಷ್ಟ ಕೊಟ್ಟರು ಹಿಂಸೆ ಕೊಟ್ಟರು ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅವರು ಕೆಲವೊಂದು ಗೊತ್ತಾಗೋದಿಲ್ಲ, ಕೆಲವೊಂದು ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಹಿಂಸೆ ಆಗ್ತಿದೆ ನಮಗೆ, ಬಟ್ ಫ್ಯೂಚರಲ್ಲಿ ನೋಡೋಣ, ಅವ್ರಿಗೆ ಅರ್ಥ ಆಗುತ್ತೆ, ಆಮೇಲಾದರೂ ಸುಮ್ಮನೆ ಇರ್ತಾರೆ ಅವರು. ಇವಾಗ ತುಂಬ ಹೊಡೆದಾಡ್ತಿರ್ತಾರೆ, ಅಳ್ತಾರೆ, ಕಿತ್ತಾಡ್ತಾರೆ. ಸೇಮ್ ನಾವು ಇಬ್ರಿಗೂ ಬೇರೆ ಬೇರೆ ತಂದು ಕೊಟ್ಟಿದ್ರು ನನಗೆ ಅದೇ ಬೇಕು ಅಂತ, ಇಬ್ರಿಗೂ ಒಂದೇ ಬೇಕು ಅಂತ ಹಠ ಮಾಡ್ತಾರೆ. ಮತ್ತು 2 ತಗೊಟ್ಟಿದ್ರು ಅದೂ ಬೇಕು ಅಂತ ಹಠ ಮಾಡ್ತಾರೆ. ಬಟ್ ಮಕ್ಕಳನ್ನ ಈ ಥರ ಬೆಳೆಸೋದಿದೆಯಲ್ಲ, ಚಾಲೆಂಜಿಂಗ್ ವಿಷಯ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಚಾಲೆಂಜಾಗಿ ತೊಗೊಂಡಿದ್ದೀನಿ. ಅವ್ರನ್ನ ಸಮಾಧಾನ ಮಾಡೋಕ್ಕೆ ನಮಗೆ ಏನೇನು ಸರ್ಕಸ್ ಮಾಡ್ತೀವಿ ಅಂತ ನನಗೆ ಮಾತ್ರ ಗೊತ್ತು. ಬೇರೆಯವ್ರು ಅಂದ್ಕೊಂಡಿರೋದು ಯಾವ ಥರ ಅಂದರೆ, ಇವ್ರ ಹತ್ರ ದುಡ್ಡಿದೆ, ಇವ್ರು ಹೆಂಗೋ ಎಂಜಾಯ್ ಮಾಡ್ಕೊಂಡಿದ್ದಾರೆ, ಇವ್ರಿಗೆಲ್ಲ ಸಿಗ್ತಾ ಇದೆ, ಚೆನ್ನಾಗಿ ನೋಡ್ಕೊತಾರೆ ಅಂತ. ಚೆನ್ನಾಗಿ ನೋಡ್ಕೋತಾರೆ ಅನ್ನೋದಕ್ಕಿಂತ ನಾವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಆಫ್ಕೋರ್ಸ್ ನಾವು ಯಾಕೆ ಚೆನ್ನಾಗಿ ನೋಡ್ಕೊಬಾರ್ದಲ್ವ. ಗಂಡ ಹೆಂಡ್ತಿ ಸಂಸಾರ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ನಾವು ಹೆಂಗಿರುತ್ತೆ ಅಪೋಸಿಟ್ ರಿಯಾಕ್ಷನ್ ಆ ಥರ ಇರುತ್ತೆ.
ಆಮೇಲೆ ನಾನು ಅಷ್ಟೇ ಸಪೋರ್ಟಿವ್ ಮಾಡ್ತೀನಿ, ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ, ಅವರು ಅಷ್ಟೇ ನನಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇದೆರಡು ಇರೋದಕ್ಕೆ ತಾನೇ ಲೈಫ್ ಚೆನ್ನಾಗಿರೋದು. ಯಾವಾಗಲೂ ನಾವು ದುಡ್ಡಿಂದನೇ ಓಡ್ತಾಯಿದ್ರೆ ದುಡ್ಡು ಯಾವಾಗ್ಲೂ ಬರುತ್ತೆ ಹೋಗುತ್ತೆ. ಬಟ್ ನಮ್ಮ ಲೈಫ್ನ ನಾವು ಆದಷ್ಟು ನಾವು ಎಂಜಾಯ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ನಮಗೆ ಏನು ಮಾಡಿಟ್ಟಿದ್ದಾರೆ ಅನ್ನೋದಲ್ಲ, ನಾವೇನು ಮಾಡ್ತಿದ್ದೀವಿ ನಮಗೋಸ್ಕರ ನಾವೆಷ್ಟು ಕಷ್ಟಪಡ್ತಿದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವ್ರು ನೋಡಿ ಅವ್ರು ನಮ್ಮನ್ನ ಟೀಸ್ ಮಾಡೋದು ಅಥವಾ ಅವ್ರು ಚೆನ್ನಾಗಿದ್ದಾರೆ ನಾವು ಅವ್ರ ಥರ ಇರಬೇಕು ಹಂಗೆ ಥಿಂಕ್ ಮಾಡೋದು, ಅವ್ರನ್ನ ನಾವು ಟ್ಯಾಲಿ ಮಾಡೋಕ್ಕೋದ್ರೆ ಲೈಫು ಹೆಂಗೆಂಗೋ ಹೋಗಿಬಿಡುತ್ತೆ. ನನಗೆ ಏನಂದರೆ ನಮ್ಮದು ಎಷ್ಟಿದೆ ದೇವ್ರು ನಮಗೇನು ಕೊಟ್ಟಿದ್ದಾನಲ್ಲ, ನಾವು ಕಷ್ಟಪಡೋಣ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ದುಡಿಯೋಣ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಉಳಿಸೋಣ. ಅತಿ ಮೀರಿ ಉಳಿಸೋದು ಬೇಡ, ಅತಿ ಮೀರಿ ಕಳಿಯೋದು ಬೇಡ. ಈ ಥರ ನನ್ನ ಲೈಫ್ನ ನಾನು ನಡೆಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೆಯವರು ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನನಗೆ. ಅದೊಂದು ಖುಷಿ ವಿಚಾರ. ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ, ನನ್ನ ಮಕ್ಕಳು ಹಾಗೆ ಹಿಂಗೆ ಆ ಥರ ಎಲ್ಲ ಏನು ಮೈಂಡ್ಸೆಟ್ ಇಲ್ಲ ನಮಗೆ. ನಾನು ಹೇಳಿದ್ದು ನಮ್ಮ ಮನೆಯವ್ರು ಕೇಳ್ತಾರೆ, ನಮ್ಮ ಮನೆಯವ್ರು ಹೇಳಿದ್ದು ನಾನು ಕೇಳ್ತೀನಿ. ಈ ಥರ ಹೋಗ್ತಿದೆ ಲೈಫು ಅಷ್ಟೇ. ಕೆಲವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ, ದುಡ್ಡಿಟ್ಟಿದ್ದಾರೆ. ದುಡ್ಡಿಟ್ಕೊಂಡು ಯಾರು ಎಂಜಾಯ್ ಮಾಡ್ತಾರೆ? ಇಲ್ಲದೇ ಇದ್ದಾಗ ಎಂಜಾಯ್ ಮಾಡಬೇಕು, ಅದು ಲೈಫು. ಯಾರೋ ಮಾಡಿಟ್ಟಿರೋದಕ್ಕೆ ಅಥವಾ ನಮ್ಮ ತಂದೆ ತಾಯಿ ದುಡ್ಡಿಗೆ ನಾವು ಎಂಜಾಯ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಏನೂ ಖುಷಿ ಇರಲ್ಲ. ನಾವು ಕಷ್ಟಪಡಬೇಕು, ನಾವು ದುಡಿಬೇಕು, ಆವಾಗಲೇ ನಮಗೆ ಈ ಥರ ನಾವು ಕಷ್ಟಪಡ್ತಿದ್ದೀವಲ್ಲ, ಯಾರು ಸಪೋರ್ಟ್ ಇಲ್ದಲೆ ನಾವು ಲೈಫ್ನ ಲೀಡ್ ಮಾಡ್ತಿದ್ದೀವಲ್ಲ, ಇಲ್ಲ ನಮ್ಮ ಅಪ್ಪ ಅಮ್ಮನೇ ಸಪೋರ್ಟ್ ಇಲ್ಲ, ನಮ್ಮ ಮನೆಯವ್ರ ಅಪ್ಪ ಅಮ್ಮನೇಲೂ ಸಪೋರ್ಟ್ ಇಲ್ಲ, ನಾವಿಬ್ಬರೇ ಕಷ್ಟಪಟ್ಟು ಲೈಫ್ನ ಕಟ್ಕೊಂಡಿರೋದು ಸರಿನಾ? ನಮ್ಗೆ ಹೇಗೆ ಬೇಕೋ ನಾವು ಎಂಜಾಯ್ ಮಾಡಬೇಕು ಅಂದರೆ ಫಸ್ಟ್ ನಾವು ಕಷ್ಟಪಟ್ಟು ದುಡಿಯೋದು ಕಲಿಬೇಕು, ಆವಾಗ ಲೈಫ್ ಎಲ್ಲ ಸೂಪರಾಗಿರುತ್ತೆ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ದುಡಿತಾ ಇದ್ದಾರೆ ಸರಿ, ಕಷ್ಟಪಡಬೇಕಲ್ವ, ಸುಮ್ಮನೆ ಕೊಡ್ತಾರೆ ದುಡ್ಡು ಸ್ಯಾಲ್ರಿ ಎಲ್ರಿಗೂ. ಅವ್ರು ದುಡಿತಾ ಇದ್ದಾರೆ ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಏನು ಖರ್ಚು ಮಾಡ್ತಾಯಿಲ್ಲ. ಲೈಫಲ್ಲಿ ನಮಗೆ ಏನು ಬೇಕು, ನಮ್ಮ ಜೀವನ ಹೇಗಿರಬೇಕು ನಾವಿಬ್ಬರು ಸೇರಿ ಡಿಸೈಡ್ ಮಾಡಿ ನಾವು ಆ ಥರ ಜೀವನ ಮಾಡ್ತಾಯಿದ್ದೀವಿ. ಕೆಲವರು ಈ ಥರ ಅಂದ್ಕೊಂಡಿದ್ದಾರೆ, ಅದಕ್ಕೆ ನಾನು ಇದನ್ನು ಹೇಳಿದೆ ಅಷ್ಟೇ. ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಲಾಗ್ ಬರ್ತಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಇದೆ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿದೆ, ವ್ಯೂಸ್ ಕೂಡ ಬರ್ತಿದೆ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ, ಅದೊಂದು ಬೇಜಾರಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾವು ಮನೆ ಕಡೆ ಹೊರಟ್ವಿ, ಸಾಕಾಯಿತು ನಮಗೂ ಆಟಾಡಿ, ವ್ಯೂಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ನನ್ನ ಮಕ್ಕಳನ್ನ ಸೈಡಿಗೆ ನಿಲ್ಲಿಸ್ಕೊಂಡು ನಿಂತಿದ್ವಿ, ಆಟ ಆಡ್ತಾಯಿದ್ದಾರೆ ಮನೆ ಹತ್ರ, ನೋಡ್ತಿರ್ಬೋದು. ಯಾರ್ದು ಮನೆ ಹತ್ರ ಸೈಡಲ್ಲಿ ನಿಂತಿದ್ವಿ ಕಾರ್ ತರೋವರೆಗೂ. ಮನೆಗೂ ಬೀಚ್ಗೂ ಪಕ್ಕನೇ ಇದೆ ಗೈಸ್. ಅದು ಹಿಂಗೆ ಇರ್ತಾರೋ ಭಯ ಆಗಲ್ವಾ ಅವ್ರಿಗೆ ಅಂತ ಅನ್ಕೊತಾ ಇದ್ದೆ ನಾನು. ರೆಡ್ ಅಲರ್ಟ್ ಮಾಡಿದಾಗ ಎಲ್ಲರೂ ಖಾಲಿ ಮಾಡ್ತಾರಂತೆ, ಹಂಗಂತ ಹೇಳ್ತಾಯಿದ್ರು. ಅದಾದಮೇಲೆ ನಮ್ಮ ಮನೆಯವ್ರು ಬಂದರು, ಇನ್ನೊಬ್ಬರು ರಿಲೇಟಿವ್ಸ್ ಮನೆಗೆ ಹೋಗಬೇಕಿತ್ತು. ಹಂಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರ ಮನೆ ಹತ್ರ ನೋಡಿ ಕೆಳಗಡೆ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ. ನನಗಿದು ಲಾಸ್ಟ್ ಟೈಮ್ ಹೋದಾಗಲೂ ಇಷ್ಟ ಆಗಿತ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.